ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು, ಸಂಚಲನ ಕೂಡ ಆಗ್ತಾ ಇತ್ತು. ಇದು ನವೆಂಬರ್ ಆಗಿರೋದ್ರಿಂದ ಕ್ರಾಂತಿ ಯಾವಾಗ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಚಿಕ್ಕದಾಗಿ ಶುರುವಾದಂತ ಕ್ರಾಂತಿಯ ಕಿಡಿ ದೊಡ್ಡದಾಗಿ ಹತ್ತಿ ಉಳಿತಾ ಇರೋದು ಗೊತ್ತಿರೋ ವಿಚಾರ. ಇದೀಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಡಿಕೆಶಿ ತೆರಳಿದ್ದಾರೆ. ತೀವ್ರ ಕುತೂಹಲ ಆಗ್ತಾ ಇದೆ. ಯಾಕೆ ಹೋಗಿರ್ಬೋದು, ಏನ್ ಮಾತಾಡ್ಕೊಂಡು ಬರ್ಬೋದು, ಈ ಮೀಟಿಂಗ್ ನ ಉದ್ದೇಶ ಏನ್ ಇರಬಹುದು ಅಂತ. ಯಾಕಂದ್ರೆ ಸಿಎಂ ರೇಸ್ ನಲ್ಲಿ ಇರುವಂತಹ ಮೊದಲಿಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಸಿಎಂ ವಿಚಾರವನ್ನ ಇಟ್ಕೊಂಡೇ ಹೋಗಿದ್ದಾರೇನೋ, ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅಂತಾನೆ ಹೋಗಿದ್ದಾರೇನೋ ಅನ್ನುವಂಥ ಪ್ರಶ್ನೆ ಬಂದೇ ಬರತ್ತೆ. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಕೆಲವರು ಹೇಳಿದ್ದುಂಟು. ನವೆಂಬರ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಹೇಳಿ ಅವತ್ತು ಪದಗ್ರಹಣ ಮಾಡ್ಬಿಡ್ತಾರೆ ಅಂತ ಹೇಳಿದ್ದು ಉಂಟು. ನವೆಂಬರ್ ಕ್ರಾಂತಿ ಅಂತ ಹೇಳಿ ಈಗಾಗಲೇ ನವೆಂಬರ್ನಲ್ಲೇ ಇದ್ದೀವಿ, ಹಾಗಿದ್ರೆ ಕ್ರಾಂತಿ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದು ಉಂಟು. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅಂದರೆ ಓಹೋ ಏನೋ ಸಂದೇಶ ತರ್ತಾರೆ ಅಂತ ಕಾಣಿಸುತ್ತೆ ಅಂತ ಅನಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಂತೂ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ, ಯಾವಾಗ ಸಿಎಂ ಅಂತ ಅನೌನ್ಸ್ ಮಾಡ್ತಾರೆ ಅಂತ. ಗೊತ್ತಿಲ್ಲ ಅವ್ರು ಯಾವ ವಿಚಾರಕ್ಕೆ ಹೋಗಿದ್ದಾರೆ ಅಂತ. ಯಾಕಂದ್ರೆ ಈಗ ಸುಮ್ಮನೆ ದೆಹಲಿಗೆ ಯಾರಾದ್ರೂ ಹೋಗ್ತಿದ್ದಾರೆ ಅಂದ್ರೂ ಅದು ಚರ್ಚೆ ಆಗುತ್ತೆ, ಗುಲ್ಲಾಗುತ್ತೆ. ಸುಮ್ಮನೆ ದೆಹಲಿಗೆ ಯಾರು ಹೋಗಕ್ಕಾಗಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದ್ರೂ ಯಾವುದು ಬೇರೆ ವಿಚಾರ ಚರ್ಚೆ ಅಂತಂದ್ರೂ ಕೂಡ ಇದೇ ವಿಚಾರಕ್ಕೆ ಇರಬಹುದೇನೋ ಅಂತ ಅನಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಭೇಟಿ ನೀಡಿದ್ಯಾಕೆ ಅನ್ನೋದೇ ಪ್ರಶ್ನೆ. ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ಹೈಕಮಾಂಡ್ ಭೇಟಿಯ ಪ್ಲಾನ್ ಇಟ್ಕೊಂಡಿದ್ದಾರಾ? ರಾಜ್ಯದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೋರ್ಟ್ನಲ್ಲಿದೆ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ರು. ಬಟ್ ನಂಬಕ್ಕಾಗ್ತಾ ಇಲ್ಲ ಅಂತ. ಸದ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಯಾರನ್ನ ಭೇಟಿ ಆಗ್ತಿದ್ದಾರೆ, ಯಾರು ಔತಣಕೂಟ ಇಡ್ತಾ ಇದ್ದಾರೆ, ಯಾರು ಕಾಫಿಗೆ ಸೇರ್ತಾ ಇದ್ದಾರೆ, ಯಾರು ತಿಂಡಿಗೆ ಅಂತ ಸೇರ್ತಾ ಇದ್ದಾರೆ, ಯಾರ್ಯಾರ ಮನೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ಗಳು ನಡೀತಾ ಇದೆ ಗೊತ್ತಿರೋ ವಿಚಾರ. ಹೀಗಾಗಿ ಅವ್ರು ಯಾವುದೋ ಒಂದೆರಡು ಫೈಲ್ ಇಟ್ಕೊಂಡು ಹೋದ್ರೂ ಅದಕ್ಕೆ ಹೋಗಿದ್ದಾರಾ, ಅದು ಬೇರೆ ಏನಕ್ಕಾದ್ರೂ ಹೋಗಿರಬಹುದಾ ಅನ್ನೋ ಪ್ರಶ್ನೆ. ನವೆಂಬರ್ 26ರ ಒಳಗೆ ಸಿಎಂ ಕುರ್ಚಿಗೆ ಇರಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಈ ಬಗ್ಗೆ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಡಿಸಿಎಂ ಡಿಕೆಶಿ. ನವೆಂಬರ್ 26ರ ಒಳಗೆ ಆದಂತೆ ಇಲ್ಲವಾದ್ರೆ ಕಷ್ಟ ಅಂತ ಜ್ಯೋತಿಷ್ರು ಬೇರೆ ಹೇಳ್ಬಿಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ದೇವರು ಜ್ಯೋತಿಷ್ಯರು ಅಂತ ನಂಬ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇತ್ತೀಚೆಗೆ ಯಾಕೋ ಟೆಂಪಲ್ ರನ್ ಜಾಸ್ತಿ ಆಗ್ತಾ ಇದೆ ಡಿಕೆ ಸಾಹೇಬ್ರದ್ದು ಅಂತ ಕೆಲವು ಕಾಂಗ್ರೆಸ್ ನಾಯಕರು ಹೇಳಿದ್ದುಂಟು. ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಅದು ಅನಿಸಿದ್ದುಂಟು. ಬಿಜೆಪಿ ಅವರನ್ನ ಸೆಳೆಯೋದಕ್ಕೆ, ಹಿಂದುತ್ವ ಅನ್ನುವಂಥ ಪ್ಲೇ ಕಾರ್ಡನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡ್ತಿದ್ದಾರೇನೋ ಅಂತ ಅನ್ಸಿದ್ರು ಡಿಕೆ ಶಿವಕುಮಾರ್ ಅವರು ಜ್ಯೋತಿಷ್ಯದ ಬಗ್ಗೆ ನಂಬ್ಕೊಂಡು ಕೂತಿದ್ದಾರೆ. ಅವರಿಗಾರು ಜ್ಯೋತಿಷ್ಯರು, ಅವ್ರು ನಂಬೋ ಜ್ಯೋತಿಷ್ಯರು ಹೇಳಿದಾರಂತೆ ನವೆಂಬರ್ 26ರ ಒಳಗೆ ನೀವು ಆದ್ರೂ ಸಿಎಂ ಆದಂಗೆ, ಇಲ್ಲ ಅಂದರೆ ಭಾರೀ ಕಷ್ಟ ಅಂತ ಹೇಳಿದ್ದಾರೆ. ಹಾಗಾಗಿ ಆಗಲೇಬೇಕು ಅಂತ ಹೊರಟಂಗೆ ಕಾಣಿಸ್ತಾ ಇದೆ. 10 ದಿನದೊಳಗೆ ಏನೆಲ್ಲ ಸರ್ಕಸ್ ಆಗ್ಬೋದು ಅನ್ನೋದು ಪ್ರಶ್ನೆ. ನವೆಂಬರ್ 5ರಂದು ಸುಪ್ರೀಂ ವಕೀಲರ ಭೇಟಿಗೆ ತೆರಳಿದ್ರು ಡಿಕೆಶಿ. 2 ದಿನ ರಾಹುಲ್ ಖರ್ಗೆ ಭೇಟಿಗೆ ಪ್ರಯತ್ನ ನಡೆಸಿದ್ರು ಡಿಕೆಶಿ. 5ರಂದು ದೆಹಲಿಯಲ್ಲಿ ಇದ್ರೂ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಭೇಟಿ ಸಾಧ್ಯವಾಗದೆ ವಾಪಸ್ ಆಗಿದ್ರು ಡಿಕೆ ಶಿವಕುಮಾರ್ ಅವರು. ಈ ಬಾರಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೆ. ಈ ಹಿಂದೆ ಹೋದಾಗ್ಲೇನೆ ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿಯೇ ತೀರಬೇಕು ಅಂತ ಅನ್ಕೊಂಡಿದ್ರು. ಬಟ್ ಸಾಧ್ಯ ಆಗಿರಲಿಲ್ಲ. ಬಿಹಾರ ಎಲೆಕ್ಷನ್ನು ಬ್ಯುಸಿಯಲ್ಲಿ ಎಲ್ಲರೂ ಇದ್ರು, ಓಡಾಡಿದ್ದು ಆ ಕಾರಣಕ್ಕಾಗಿ, ಹಾಗಾಗಿ ಸಿಕ್ಕಿರಲಿಲ್ಲ. ಬಟ್ ಈ ಬಾರಿ ಸಿಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಮೋಸ್ಟ್ಲಿ ಅವ್ರು ಸಿಗೋ ತನಕ ಇವರು ವಾಪಸ್ ಬರಂಗೆ ಕಾಣಲ್ಲ ಅನ್ಸುತ್ತೆ. ಯಾಕಂದರೆ ಜ್ಯೋತಿಷ್ಯರು ಹೇಳ್ಬಿಟ್ಟಿದ್ದಾರಂತೆ ಈ ನವೆಂಬರ್ 26ರ ಒಳಗೆ ನೀವು ಸಿಎಂ ಆದ್ರೆ ಆದಂಗೆ, ಇಲ್ಲ ಅಂತಂದರೆ ಕಷ್ಟ ಇದೆ ಅಂತ. ಹಾಗಾಗಿ ಏನೆಲ್ಲ ಪ್ರಯತ್ನಗಳನ್ನು ಪಡ್ಬೋದು, ಶತಪ್ರಯತ್ನಗಳು ಅದೆಲ್ಲವನ್ನು ಕೂಡ ಪಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಡಿಕೆ ಶಿವಕುಮಾರ್ ಅವರು. ನಿಧಾನವಾಗಿ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಿದ್ರೆ ಕೆಲಸ ಆಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ನೀವು ಅವರು ನೋಡಿಬೇಕಾದ್ರೆ ಮಾಧ್ಯಮಗಳ ಮುಂದೆ ನಾನು 26ಕ್ಕೆ ಸಿಎಂ ಆಗ್ತೀನಿ, ಮತ್ತೊಂದು ಯಾವುದನ್ನು ಮಾತಾಡಲ್ಲ, ಏನಿದ್ರು ಹೈಕಮಾಂಡ್ ಹತ್ರ ಮಾತ್ರ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂದಾಗ್ಲೇ ಚರ್ಚೆಗಳಾಗುತ್ತೆ. ಅದು ಈ ಟೈಮಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅಂದಾಗ್ಲೇ 2 ಬಾರಿ ಅಂದಾಗ ಎಲ್ರಿಗೂ ಅನುಮಾನ. ಯಾವ ಥರ ಮಹತ್ವ ಪಡ್ಕೊಳ್ತಾ ಇದೆ ಈ ಭೇಟಿ? ಡಿಕೆ ಶಿವಕುಮಾರ್ ಅವರು ಇದು 10 ದಿನಗಳಲ್ಲಿ 2ನೇ ಬಾರಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾಕಂದ್ರೆ ಮೊನ್ನೆ 5ರಂದು ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಮಾಡಿ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅದರ ನೆಪದಲ್ಲೇ
ವರಿಷ್ಠ ನಾಯಕರನ್ನು ಭೇಟಿ ಮಾಡಿ ತಮ್ಮ ಸಿಎಂ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡಿದ್ರು. ಕಾರಣ ಮೊದಲ ಹಂತದ ಚುನಾವಣೆ 6ರಂದಿತ್ತು. ಹಾಗಾಗಿ ಎಲ್ಲರೂ ಕೂಡ ಚುನಾವಣಾ ಪ್ರಚಾರದಿಂದ ವಾಪಸ್ ಆಗಿದ್ರು ದೆಹಲಿಗೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಎಲ್ಲರೂ ಕೂಡ. ಹಾಗಾಗಿ ನಮಗೆ ಸಿಗ್ತಾರೆ, ಅವರನ್ನ ಭೇಟಿ ಮಾಡೋಣ ಅಂತೇಳಿ ಅವರು ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಸಕ್ಸಸ್ ಆಗ್ಲಿಲ್ಲ. ಆಗ ಮತ್ತೆ ವಾಪಸ್ ಆಗ್ಬೇಕಾಯ್ತು. ಇದೀಗ ನಿನ್ನೆ ರಾತ್ರಿ ಅವರು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರ ಭೇಟಿ ಉದ್ದೇಶ ಇವತ್ತು ಇದೆ ಅನ್ನುವಂತ ಅಧಿಕೃತ ಮಾಹಿತಿಯನ್ನ ಹಾಕೊಂಡಿದ್ದಾರೆ. ಈಗಾಗಲೇ ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವಂತವರು ಈಗ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನ ಇವತ್ತು ಕೂಡ ಮಾಡಲಿದ್ದಾರೆ. ಯಾಕೆಂದ್ರೆ ಜ್ಯೋತಿಷಿ ಅವರಿಗೆ ನವೆಂಬರ್ 26ರ ಒಳಗೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ರೆ ನಿಮ್ಗೆ ಅವಕಾಶ ಆಗತ್ತೆ, ಅಥವಾ ಅದರ ನಂತರದಲ್ಲಿ ನಿಮ್ಗೆ ಅವಕಾಶ ಆಗೋದಿಲ್ಲ ಅನ್ನುವಂತ ಒಂದು ಸಲಹೆಗಳು ಕೂಡ ಅಲ್ಲಿಂದ ಬಂದಿದೆ ಅಂತೇಳಿ. ಆ ಕಾರಣಕ್ಕೆ ಅದರ ಒಳಗಡೆ ನಾನು ವರಿಷ್ಠರನ್ನ ಭೇಟಿ ಮಾಡಬೇಕು, ಅವರ ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ದೆಹಲಿಗೆ ತೆರಳಿರುವಂತವರು ಇವತ್ತು ಸಂಜೆಯೊಳಗೆ ರಾಹುಲ್ ಗಾಂಧಿ ಮತ್ತೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಯಾಕೆಂದ್ರೆ 2ನೇ ಹಂತದ ಮತದಾನ ನಾಳೆ ಪ್ರಾರಂಭ ಆಗ್ತಾ ಇದೆ ಬಿಹಾರದಲ್ಲಿ. ಈಗಾಗಲೇ ಚುನಾವಣಾ ಪ್ರಚಾರದಿಂದ ಮತ್ತೆ ರಾಹುಲ್ ಗಾಂಧಿ ವರಿಷ್ಠ ನಾಯಕರೆಲ್ಲರೂ ಕೂಡ ದೆಹಲಿಗೆ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭೇಟಿ ಮಾಡದೆ ಹೋದ್ರೆ ನವೆಂಬರ್ 14ರ ಸಂಜೆ ಅವರು ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ತೆರಳ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. 15ರಂದು ಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಏನಾದ್ರೂ ಆಗ್ಲಿ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಆಸೆಯನ್ನ ಅವರ ಮುಂದೆ ಇಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹೋದಂತೆ ಕಾಣಿಸ್ತಾ ಇದೆ. ವರಿಷ್ಠರ ಭೇಟಿ ಏನಾದ್ರೂ ಅವಕಾಶ ಸಿಕ್ಕಿದ್ದೇ ಆದ್ರೆ ತಮ್ಮ ಆಸೆಯನ್ನ ಅವರ ಮುಂದೆ ಇಡ್ತಾರೆ. ವರಿಷ್ಠರು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ನಂತರದಲ್ಲಿ ನೋಡ್ಬೇಕಾಗತ್ತೆ ನೀತಿ. ಯಾಕೆಂದ್ರೆ 15ರಂದು ಮುಖ್ಯಮಂತ್ರಿಗಳು ಕೂಡ ತೆರಳ್ತಾ ಇರೋದ್ರಿಂದ ಸಹಜವಾಗಿ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಒಪ್ಪಿಗೆಯನ್ನ ಪಡೆಯುವಂತ ಪ್ರಯತ್ನ ಮುಖ್ಯಮಂತ್ರಿಗಳದ್ದು. ಸಂಪುಟ ಪುನರ್ರಚನೆ ಒಪ್ಪಿಗೆಯನ್ನ ಪಡೆದು ಸಂಪುಟ ಪುನರ್ರಚನೆಯನ್ನ ಮಾಡಿದ್ದೆ ಆದ್ರೆ ತಮ್ಮ ಸಿಎಂ ಕುರ್ಚಿ ಉಳ್ಕೊಳ್ಳುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಹಾಗಾಗಿ 15ರಂದು ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಅದಕ್ಕೂ ಮೊದಲೇ ಇವತ್ತು ಡಿ ಕೆ ಶಿವಕುಮಾರ್ ವರಿಷ್ಠರ ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ವರಿಷ್ಠರು ಇವತ್ತು ಭೇಟಿಗೆ ಅವಕಾಶ ಕೊಡ್ತಾರಾ ಹೇಗೆ, ಅದು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ ನೀತಿ. ಓಕೆ, ಇನ್ನೊಂದು ಕಡೆಯಲ್ಲಿ ಜ್ಯೋತಿಷರು ಬೇರೆ ಜ್ಯೋತಿಷ್ಯ ಹೇಳಿಬಿಟ್ಟಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ತಲೆಯಲ್ಲಿ ಕೂತಂಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ದೇವರು ದೇವಸ್ಥಾನ ಅಂತ ಟೆಂಪಲ್ ರನ್ ಮಾಡ್ತಾ ಇರೋದು ಕೂಡ ಹೌದು. ಹಾಗಾಗಿ ಈ ಶಾರ್ಟ್ ಟೈಮ್ನಲ್ಲಿ ಏನೆಲ್ಲ ಸರ್ಕಸ್ ಮಾಡಬಹುದು ಅಂತ, ಇವತ್ತು ಒಂದು ವೇಳೆ ಹೈಕಮಾಂಡ್ ನಾಯಕರು ಸಿಕ್ಕಿಲ್ಲ ಅಂತಂದರೆ ಮತ್ತೆ ದೆಹಲಿಯಲ್ಲೇ ಉಳ್ಕೊಳ್ಳೋದು, ಮತ್ತೊಮ್ಮೆ ದೆಹಲಿಗೆ ಹೋಗೋದು, ಈ ಥರದ್ದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ಈ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಅಂತ ಈಗಾಗಲೇ ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಸಿಎಂ ಕುರ್ಚಿಯ ಬಗ್ಗೆ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಕಾರಣ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟು ಯಾಕೆ ಗೊಂದಲವನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರ ಅವರಲ್ಲಿ ಇದೆ. ಹಾಗಾಗಿ ಸೈಲೆಂಟ್ ಆಗಿ ಒಳಗೊಳಗೆ ಶಾಸಕರನ್ನ ಒಟ್ಟುಗೂಡಿಸುವಂತ ಪ್ರಯತ್ನ, ಮತ್ತೊಂದು ಕಡೆ ವರಿಷ್ಠರಿಂದ ಅನುಮತಿಯನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ನಿರಂತರವಾಗಿ ಗುಡಿ ಗುಡಾರಗಳಿಗೂ ಕೂಡ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನನ್ನ ಆಸೆಯನ್ನ ಈಡೇರಿಸಬೇಕು ಅಂತೇಳಿ ದೇವರಲ್ಲಿ ಮನವಿಯನ್ನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವರಿಷ್ಠರ ಭೇಟಿಗೂ ಕೂಡ ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಅವರು ದೆಹಲಿಯಲ್ಲಿ ವರಿಷ್ಠರು ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದ್ರೆ ತಮ್ಮ ಆಸೆಯನ್ನ ನವೆಂಬರ್ 26ರೊಳಗೆ ಈಡೇರಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಜ್ಯೋತಿಷ್ಯರು ಹೇಳಿರುವಂತೆ 26ರ ನಂತರ ಅವಕಾಶಗಳು ಕಷ್ಟ ಅನ್ನುವಂತ ಸಲಹೆಗಳೇನಿದೆ ಅದನ್ನ ಚಾಚೂಕತ್ತೆ ಪಾಲಿಸ್ತಾ ಇರೋ ತರ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಶತಪ್ರಯತ್ನವನ್ನ ಮಾಡ್ಲಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ. ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.